ಎಲ್ರಿಗೂ ನಮಸ್ಕಾರ. ರಾತ್ರಿಗೆ ಬೇಗ ಅಡುಗೆಗಿಡಬೇಕು ಅಂದ್ಕೊಂಡು ಸಂಜೆನೇ ಅಡುಗೆಗಿಡೋಕ್ಕೆ ಶುರು ಮಾಡಿದೆ. ನನ್ನ ಪಾಪುನ ಅಮ್ಮ ನೋಡ್ಕೊತಾ ಇದ್ರು. ಆ ಗ್ಯಾಪಲ್ಲಿ ಬೇಗ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಬಿಟ್ಟು ಹಸಿ ಅವರೆಕಾಯಿ ಸಾರು ಮಾಡೋಣ ಅಂದ್ಬಿಟ್ಟು ಕಾಳನ್ನು ಎಲ್ಲ ಕೇರ್ಕೊಂಡು ಅಕ್ಕಿ ತೊಗರಿಬೇಳೆನೂ ಕೂಡ ತೊಳೆದು ಬೇಯೋದಕ್ಕಿಟ್ಟೆ. ಆದರೆ ಇಷ್ಟಕ್ಕೇ ಅಂದರೆ ಅನ್ನ ಸಾಂಬಾರ್ಗೆ ನಮ್ಮ ಮನೇಲಿ ಅಡುಗೆ ಮುಗಿಲಿಲ್ಲ. ಊಟದ ಜೊತೆ ನೆಂಚ್ಕೊಳ್ಳೋಕೆ ಏನಾದ್ರು ಮಾಡು ಅಂತ ಮನೇಲಿ ಎಲ್ಲರೂ ಹೇಳ್ತಾಯಿದ್ರು. ನಾನು ಸರಿ ಅಂತ ಹೇಳಿ ಸಂಜೆ ಮೊದಲು ದೀಪ ಹಚ್ಬಿಡೋಣ ಅಂತ ಬಂದು ದೇವ್ರ ಮನೇಲಿ ದೀಪ ಹಚ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಪುಟಾಣಿ ಕೂಡ ಓಡಿ ಬಂದ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ದೇವ್ರ ಮನೆ ಯಾವಾಗಲೂ ಬಾಗಿಲು ಹಾಕೇ ಇರುತ್ತೆ. ನಾವು ಯಾರಾದರೂ ದೇವ್ರ ಮನೆಗೆ ಬಂತು ಅಂದರೆ ನನ್ನ ಮಗನಿಗೆ ಖುಷಿ, ನಾನು ದೇವ್ರ ಮನೆಗೆ ಓಡಿ ಬಂದು ನಾನು ಪೂಜೆ ಮಾಡ್ಬೋದಲ್ಲ ಅಂತ. ನಾನು ದೀಪ ಹಚ್ಚಿ ದೇವ್ರ ಕಡ್ಡಿ ಬೆಳಗುವಾಗ ಅವನು ಕೂಡ ಕೂತ್ಕೊಂಡು ಗಂಟೆ ಬಾರಿಸ್ತಾ ಇದ್ದ. ಹೀಗೆ ಇಬ್ಬರೂ ಸೇರಿ ಪೂಜೆ ಮಾಡಿದ್ವಿ. ಅದಾದಮೇಲೆ ಅಡುಗೆ ಮನೆಯಲ್ಲಿ ನನ್ನ ಕೆಲಸ ಶುರುವಾಯಿತು. ನಾನು ದೀಪ ಹಚ್ಚಿ ಪೂಜೆ ಮಾಡಿ ಬರೋದ್ರೊಳಗೆ ಅನ್ನ ಮತ್ತು ಬೇಳೆಕಾಳು ಎಲ್ಲ ಬೆಂದಿತ್ತು. ಕುಕ್ಕರ್ ಎತ್ತಿಟ್ಬಿಟ್ಟು ಈಗ ಇನ್ನೊಂದು ಕುಕ್ಕರ್ನಲ್ಲಿ ಒಂದು 5ರಿಂದ 6 ಗೆಣಸುಗಳನ್ನ ಬೇಯೋದಕ್ಕಿಟ್ಟೆ. 2 ವಿಷಲ್ಗೆ ಬೆಂದಿರಲಿಲ್ಲ, ಹಾಗಾಗಿ ಮತ್ತೆ ಇನ್ನೊಂದು ವಿಷಲ್ ಕೂಗಿಸಿ 3 ವಿಷಲ್ಗೆ ಗೆಣಸು ಸಾಫ್ಟಾಗಿ ಬೆಂದಿತ್ತು. ಗೆಣಸಿನ ಸಿಪ್ಪೆ ಎಲ್ಲ ತೆಕ್ಕೊಂಡು ಸಾಫ್ಟ್ ಆಗೋ ರೀತಿಯಲ್ಲಿ ಲೋಟದಲ್ಲೇ ಸ್ಮ್ಯಾಶ್ ಮಾಡಿದೆ. ಅಷ್ಟಕ್ಕೂ ಈ ಸ್ವೀಟ್ ಪೊಟ್ಯಾಟೋದಲ್ಲಿ ನಾನು ಏನು ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಆಲೂಗೆಡ್ಡೆ ಬೋಂಡಾಗಿಂತ ಸೂಪರಾಗಿರೋ ಗೆಣಸಿನ ಬೋಂಡನ ಮಾಡ್ತಿದ್ದೀನಿ. ಸ್ಮ್ಯಾಶ್ ಮಾಡಿರೋ ಸ್ವೀಟ್ ಪೊಟ್ಯಾಟೋಗೆ ನಾನು 2 ಮೀಡಿಯಮ್ ಸೈಜ್ ಹಸಿ ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಚಿ ಹಾಕ್ಕೊಂಡು ಅದಕ್ಕೆ 1 ಪ್ಯಾಕಷ್ಟು ಮ್ಯಾಗಿ ಮಸಾಲಾನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು 2ರಿಂದ 3 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಪುಟ್ಟು ಉಂಡೆನ ಕಟ್ಟಿಟ್ಕೊತಾ ಇದ್ದೀನಿ. ಇದರ ಟೇಸ್ಟು ಕೂಡ ಆಲ್ಮೋಸ್ಟ್ ಸಮೋಸ ಟೇಸ್ಟಲ್ಲೇ ಬಂದಿರುತ್ತೆ. ಮೈದಾ ಡಿಶಸ್ ಯಾರು ಅಷ್ಟೊಂದು ಇಷ್ಟಪಡೋದಿಲ್ಲ, ಹಾಗಾಗಿ ಕಡಲೆ ಹಿಟ್ಟಲ್ಲೇ ಬೋಂಡ ರೂಪದಲ್ಲಿ ಸಮೋಸ ತಿನ್ನೋ ಐಡಿಯಾ ಅಂದರೆ ಇದೆ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲೂ ಅಷ್ಟೇ ಮೈದಾ ಅಂದರೆ ಯಾರೂ ಇಷ್ಟಪಡೋದಿಲ್ಲ, ಹಾಗಾಗಿ ಬೋಂಡ ರೂಪದಲ್ಲಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬೋಂಡಾಗೆ ಗೆಣಸಿನ ಸ್ಟಫಿಂಗ್ ರೆಡಿ ಆಯಿತು. ಈಗ ಕಡಲೆ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. 6ರಿಂದ 8 ಸ್ಪೂನಷ್ಟು ಕಡಲೆ ಹಿಟ್ಟಿಗೆ ಚಿಟಕಿ ಸೋಡಾ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರಾಗೆ ಕಲಿಸ್ಕೊತಾ ಇದ್ದೀನಿ. ತುಂಬ ಗಟ್ಟಿಯಾಗಿ ನಾನಿಲ್ಲಿ ಕಲಿಸ್ಕೊತಾ ಇಲ್ಲ. ಕೆಲವರು ಕಡಲೆ ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡು ಬೋಂಡ ಹಾಕ್ತಾರೆ, ಆಗ ಅದು ಸೇಮ್ ನಾರ್ಮಲ್ ಆಲೂಗೆಡ್ಡೆ ಬೋಂಡ ಥರ ಟೇಸ್ಟ್ ಕೊಡುತ್ತೆ. ನಾವು ತೆಳುವಾಗಿ ಕಡಲೆ ಹಿಟ್ಟನ್ನ ಕಲಸಿ ಬೋಂಡಾಗೆ ಒಂದೇ ಒಂದು ಲೇಯರ್ ಬರೋ ರೀತಿಯಲ್ಲಿ ಕವರ್ ಮಾಡಿ ಎಣ್ಣೆಯಲ್ಲಿ ಕರೆದ್ರೆ ಸಮೋಸ ಟೇಸ್ಟಲ್ಲೇ ಸೂಪರಾಗಿ ಬರುತ್ತೆ. ಇದು ಅಷ್ಟೇ, ಎಣ್ಣೆಯಲ್ಲಿ ಬಬಲ್ಸ್ ಹೋಗೋವರೆಗೂ ಡೀಪ್ ಫ್ರೈ ಮಾಡಿದ್ರೆ ಆಯಿತು. ಬೋಂಡ ಎಣ್ಣೆಯಲ್ಲಿ ಕರೆದಾಯಿತು. ನೀವೇ ನೋಡ್ತಾ ಇರ್ಬೋದು, ಸಿಂಗಲ್ ಲೇಯರಲ್ಲಿ ಗೆಣಸಿನ ಬೋಂಡ ಕಾಣ್ತಿದೆ. ನಮ್ಮ ಮನೆಯಲ್ಲಿ ಏನಾದರೂ ಒಂದು ಹೊಸ ಆವಿಷ್ಕಾರ ಮಾಡ್ತಿರ್ತೀನಿ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕೂಡ. ಈಗ ನಮ್ಮ ಗೆಣಸಿನ ಬೋಂಡ ಸಮೋಸ ಟೇಸ್ಟ್ನಲ್ಲಿ ರೆಡಿ ಆಯಿತು. ರೆಡಿ ಟು ಸರ್ವ್ ಅಂತಲೇ ಹೇಳ್ಬೋದು. ಘಮನೂ ಅಷ್ಟೇ ಚೆನ್ನಾಗಿದೆ. ಸದ್ಯಕ್ಕಿರೋ ಚಳಿ ವೆದರ್ಗೆ ಈ ರೀತಿ ಮನೆಯಲ್ಲೇ ಏನಾದ್ರು ರುಚಿಯಾಗಿ ಅಡುಗೆ ಮಾಡಿಕೊಟ್ರೆ ಎಲ್ಲರೂ ಖುಷಿಯಾಗಿ ತಿಂತಾರೆ, ಊಟ ಕೂಡ ಮಾಡ್ತಾರೆ. ಬೋಂಡನ ಕೂಡ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ನೀವೇ ನೋಡ್ಬೋದು. ಪಕ್ಕಾ ಸಮೋಸ ಟೇಸ್ಟಲ್ಲಿ ಸಮೋಸ ಪಲ್ಯದ ರೀತಿಲೇ ಬಂದಿದೆ. ರೆಸಿಪಿ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.